ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ರೀಸೆಂಟ್ ಆಗಿರೋ ಟೆಸ್ಟಲ್ಲಿ ಪೇಪರ್ ನೋಡ್ತಾ ಹೋಗೋಣ. ಓಕೆನಾ? ಪೇಪರಲ್ಲಿ ಕ್ವಶನ್ ಯಾವ ಥರ ಇದೆ, ಹೇಗೆ ಸಾಲ್ವ್ ಮಾಡಬೇಕು ನೋಡ್ತಾ ಹೋಗೋಣ. ಫಸ್ಟ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ವೈ ಫಾರ್ ವಿಚ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಆಫ್ ಪಿ ಆ್ಯಂಡ್ ಕ್ಯೂ ಈಸ್ 10 ಯೂನಿಟ್ಸ್. ನೋಡಿ ಏನು ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 10 ಯೂನಿಟ್ಸ್ ಕೊಟ್ಟಿದ್ದಾರೆ. ಪಾಯಿಂಟ್ ನಿಮಗೆ ಪಿ ಮತ್ತು ಕ್ಯೂ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಪಿ ಎಷ್ಟು? ಪಿ ನಿಮಗೆ 2, -3. ಕ್ಯೂ ಎಷ್ಟು? 10, y. ಡಿಸ್ಟೆನ್ಸ್ ಎಷ್ಟು? 10 ಯೂನಿಟ್ಸ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಡಿಸ್ಟೆನ್ಸ್ 10 ಯೂನಿಟ್ಸ್ ಕೊಟ್ಟಿದ್ದಾರೆ. ಫಾರ್ಮುಲಾ ಏನು? ಡಿಸ್ಟೆನ್ಸ್ ಫಾರ್ಮುಲಾ ಇಸ್ ಈಕ್ವಲ್ ಟು ಏನು? ಪಿ ಕ್ಯೂ ಇಸ್ ಈಕ್ವಲ್ ಟು √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. y2 - y1 ಹೋಲ್ ಸ್ಕ್ವೇರ್. ಸೊ ಏನು ಬರುತ್ತೆ? x2 ಅಂದರೆ ನಿಮಗೆ ಗೊತ್ತು, x1 y1, ಇದು x2 y2. ಓಕೆನಾ? x2 ಅನ್ನೆಷ್ಟು? 10 ಮೈನಸ್ x1 ಅಂದರೆ 2 ಹೋಲ್ ಸ್ಕ್ವೇರ್, y2 ಅಂದರೆ y ಮೈನಸ್ ಆಫ್ -3 ಹೋಲ್ ಸ್ಕ್ವೇರ್. ಪಿ ಕ್ಯೂ ಅನ್ನೆಷ್ಟು? 10 ಯೂನಿಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡ್ತೀರಾ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ. ಎಷ್ಟಾಗುತ್ತೆ? 10 ಸ್ಕ್ವೇರ್. ಇದೆಷ್ಟಾಗುತ್ತೆ? √2 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು ಇದು 8 ಸ್ಕ್ವೇರ್ ಪ್ಲಸ್ y ಪ್ಲಸ್ 3 ಹೋಲ್ ಸ್ಕ್ವೇರ್. ಓಕೆನಾ? ನೆಕ್ಸ್ಟ್ ಇದು 100. ನೆಕ್ಸ್ಟ್ ಇದು ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 64 ಪ್ಲಸ್ ಫಾರ್ಮುಲಾ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2 × a × p. ಓಕೆನಾ? ಸೊ ಏನು ಮಾಡಿ, ಇದು ಕ್ವಾಡ್ರಿಕ್ ಇಕ್ವೇಷನ್ ಫಾರ್ಮುಲಾ ಇದೆ, ಇದನ್ನ ಈ ಕಡೆ ಕಳಿಸಿ. ಎಷ್ಟಾಗುತ್ತೆ? y ಸ್ಕ್ವೇರ್ ಪ್ಲಸ್ 6y. ಇದೆಷ್ಟಾಗುತ್ತೆ? 64 + 9 73 - 100 ಇಸ್ ಈಕ್ವಲ್ ಟು 0. y ಸ್ಕ್ವೇರ್ ಪ್ಲಸ್ 6y - 27 ಇಸ್ ಈಕ್ವಲ್ ಟು 0. ಸೊ ಇದು ಯಾವ ಫಾರ್ಮ್ ಬಂತು? ಕ್ವಾಡ್ರಿಕ್ ಇಕ್ವೇಷನ್ ಫಾರ್ಮ್ ಬಂತು. ನೆಕ್ಸ್ಟ್ ಏನು ಮಾಡ್ತೀರಾ? -27 y ಸ್ಕ್ವೇರ್ ಪ್ಲಸ್ 6y. ಓಕೆನಾ? ಸೊ ನಂಬರ್ ನಿಮಗೆ 9 3s. ಓಕೆನಾ? ಸೊ ಇಲ್ಲಿ ಪ್ಲಸ್ ಇದೆ ಅಂತಂದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನಿಮಗೆ ಪ್ಲಸ್ ಇತ್ತಂದರೆ ಇದು ಕ್ಯಾರಿ ಆಗುತ್ತೆ, ಬಿಗ್ಗೆಸ್ಟ್ ನಂಬರಿಗೆ ಕ್ಯಾರಿ ಆಗುತ್ತೆ. ಇಲ್ಲಿ ಏನು ಸೈನ್ ಇರುತ್ತೋ ಅದು ಬಿಗ್ಗೆಸ್ಟ್ ನಂಬರಿಗೆ ಕ್ಯಾರಿ ಆಗುತ್ತೆ. ಸೊ ಇಲ್ಲಿ ನಿಮಗೆ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಬರುತ್ತೆ. ಸೊ ಪ್ಲಸ್ ಇಂಟು ಏನು ಮಾಡಿದ್ರೆ ನಿಮಗೆ ಮೈನಸ್ ಬರಬೇಕು? ಪ್ಲಸ್ ಇಂಟು ನಿಮಗೆ ಮೈನಸ್ ಮಾಡಿದ್ರೆ ನಿಮಗೆ ಮೈನಸ್ ಬರುತ್ತೆ. ಹಂಗೆ ಸೈನ್ ಏನು? ಸೈನ್ ನಿಮಗೆ ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್. ಓಕೆನಾ? ಹಂಗಾರೆ ಸೈನ್ ಆನ್ಸರ್, ಫೈನಲ್ ಆನ್ಸರ್ ಏನು ಬರುತ್ತೆ? y ಈಸ್ ಈಕ್ವಲ್ ಟು, ಫೈನಲ್ ಆನ್ಸರು -9, y ಈಸ್ ಈಕ್ವಲ್ ಟು +3. ಓಕೆನಾ? ಸಾಲ್ವ್ ಮಾಡಿ ನೀವೇ. ಓಕೆನಾ? y ಈಸ್ ಈಕ್ವಲ್ ಟು -9, y ಈಸ್ ಈಕ್ವಲ್ ಟು +3. ಅವರು y ವ್ಯಾಲ್ಯೂ ಕೇಳಿದ್ದಾರೆ. ಓಕೆನಾ? y ವ್ಯಾಲ್ಯೂ ಬಂತು. ನೆಕ್ಸ್ಟ್ ನೋಡಿ ಏನಂತಿದೆ ಅಂತ. ಫೈಂಡ್ ದ ರಿಲೇಷನ್ ಬಿಟ್ವೀನ್ x ಆ್ಯಂಡ್ y. ಈಕ್ವಿ ಡಿಸ್ಟೆನ್ಸ್ ನೋಡ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈಕ್ವಿ ಡಿಸ್ಟೆನ್ಸ್ ಅಂತ ಅಂದರೆ ಈಕ್ವಲ್ ಡಿಸ್ಟೆನ್ಸ್ ಅಂತ. ಓಕೆನಾ? ಸೊ ನೋಡಿ, ಪಾಯಿಂಟ್ ಕೊಟ್ಟಿದ್ದಾರೆ a ಮತ್ತು ಪಾಯಿಂಟ್ b ಕೊಟ್ಟಿದ್ದಾರೆ. a ಎಷ್ಟು? a ನಿಮಗೆ 7, 1. b ಎಷ್ಟು? 3, 5. ಓಕೆನಾ? ಈಕ್ವಿ ಡಿಸ್ಟೆನ್ಸಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಇದೆ, p x, y ಅಂತ. ಓಕೆನಾ? ಏನಿದು ಈಕ್ವಿ ಡಿಸ್ಟೆನ್ಸ್ ಅಂದರೆ? ಗಿವನ್ AP ಇಸ್ ಈಕ್ವಲ್ ಟು PB. ಈಕ್ವಿ ಡಿಸ್ಟೆನ್ಸ್ ಅಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಅಂತ ನಿಮಗೆ ಡಿಸ್ಟೆನ್ಸ್ ಫಾರ್ಮಲ್ಲಿ ಯೂಸ್ ಮಾಡಬೇಕು. ಯಾಕೆಂದರೆ ಡಿಸ್ಟೆನ್ಸ್ ಅಂದ್ಕೊಟ್ಟೆ ನೋಡಿ, ಈಕ್ವಿ ಡಿಸ್ಟೆಂಟ್ ಅಲ್ವಾ? ಸೊ √= ಏನು? x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ. ಏನಾಗುತ್ತೆ? ಇದು ಮತ್ತೆ ಸ್ಕ್ವೇರ್, ಇದು ಮತ್ತೆ ಸ್ಕ್ವೇರ್. ಏನಾಗುತ್ತೆ? ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿ ನೋಡ್ಕೊಳ್ಳಿ, 2 ವ್ಯಾಲ್ಯೂ ತೊಗೊಬೇಕು. ಇದು a ಇಂದ p ಗೆ, p ಇಂದ b ಗೆ. a ಇಂದ p ಗೆ ನೋಡ್ಕೊಳ್ಳಿ ಎಷ್ಟಿದೆ ಅಂತ. a ಇಂದ p ಗೆ 7, 1 ಇದೆ. p ಇಂದ b ಗೆ ಇದು x, y, ಇದು 3, 5. ಓಕೆನಾ? ಸೊ ನೋಡ್ಕೊಳ್ಳಿ, ಇದು x1 y1, ಇದು x2 y2, ಇದು x1 y1, ಇದು x2 y2. ಓಕೆನಾ? ಸೇಮ್ ಬರುತ್ತೆ. x2 y2 ಅಂದರೆ x ಮೈನಸ್ x1 ಅಂದರೆ 7 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ y ಮೈನಸ್
1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ ನೋಡ್ಕೊಳ್ಳಿ x2 ಅಂದರೆ 3 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಓಕೆನಾ 3 ಮೈನಸ್ ಹೋಲ್ ಸ್ಕ್ವೇರ್ ಐ ಥಿಂಕ್ ಇದು -3 ಆಗಬೇಕೇನೋ ಗೊತ್ತಿಲ್ಲ ಕ್ವಶನಲ್ಲಿ ಇರಲಿ ತೊಂದರೆ ಇಲ್ಲ ಇದಕ್ಕೆ ಸಾಲ್ವ್ ಮಾಡೋಣ ಕ್ವಶನಲ್ಲಿ ಇಲ್ಲಿ -3 ಇದೆ ಅಂತ ಅನಿಸುತ್ತೆ ನೋಡೋಣ ಇರಲಿ ತೊಂದರೆ ಇಲ್ಲ ಏನು ಬಂತಾರೋ ಅದೇ ಆನ್ಸರ್ ಅಂತ ಅಂದ್ಕೊಳ್ಳಿ ಪ್ಲಸ್ y2 ಅಂತಂದರೆ 5 ಮೈನಸ್ y ಹೋಲ್ ಸ್ಕ್ವೇರ್ ಓಕೆನಾ ನೆಕ್ಸ್ಟ್ ಏನಾಗುತ್ತೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನು ಬರುತ್ತೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಕರೆಕ್ಟ್ ಇದೆಯಾ ಇದು ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಎಷ್ಟು 49 ಮೈನಸ್ 2 ಇಂಟು ಎಕ್ಸ್ ಇಂಟು 7 ಪ್ಲಸ್ ಇಲ್ಲೇನು ಬರುತ್ತೆ ವೈ ಸ್ಕ್ವೇರ್ ಪ್ಲಸ್ 1 ಮೈನಸ್ 2 ಇಂಟು ವೈ ಇಸ್ ಈಕ್ವಲ್ ಟು ಇಲ್ಲೇನು ಬರ್ತೀರಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು 3 ಇಂಟು ಎಕ್ಸ್ ಓಕೆನಾ ಪ್ಲಸ್ 25 ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು 5 ಇಂಟು ವೈ ನೆಕ್ಸ್ಟ್ ಏನು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಏನು ಕ್ಯಾನ್ಸಲ್ ಆಗುತ್ತೆ ನೋಡೋಣ ಮುಂದೆ ಏನಾದ್ರು ಕ್ಯಾನ್ಸಲ್ ಆಯಿತು ಅಂದರೆ ಆಮೇಲೆ ಕ್ಯಾನ್ಸಲ್ ಮಾಡೋಣ ನೆಕ್ಸ್ಟ್ 49 ಮೈನಸ್ ಎಷ್ಟು 14y 14x 14x plus 1 minus 2y is equal to 9 minus 6x plus 25 minus 10y ಓಕೆನಾ ಸೊ ಎಲ್ಲದನ್ನೂ ಒಂದು ಕಡೆ ಹಾಕಿ ನಂಬರ್ ಎಷ್ಟಾಗುತ್ತೆ 9 ಪ್ಲಸ್ 25 ಎಷ್ಟು 9 ಪ್ಲಸ್ 25 34 ಓಕೆನಾ ಇಲ್ಲಿ ಮೈನಸ್ 6x ಮೈನಸ್ 10y ಇಲ್ಲಿ ಪ್ಲಸ್ ಓಕೆನಾ ನೆಕ್ಸ್ಟ್ ಇಲ್ಲೇನು ಬರುತ್ತೆ ನೋಡ್ಕೊಳ್ಳಿ ಇಲ್ಲಿ 49 ಮೈನಸ್ 14x ಪ್ಲಸ್ 1 ಓಕೆ 1 ಮತ್ತು ಇದೆಷ್ಟಾಗುತ್ತೆ 50 ಆಗುತ್ತಲ್ವಾ ಇದು ನೋಡ್ಕೊಳ್ಳಿ 50 ಎಷ್ಟಾಗುತ್ತೆ 50 ನೆಕ್ಸ್ಟ್ ಮೈನಸ್ 2y ಓಕೆನಾ ಎಲ್ಲದನ್ನೂ ಒಂದು ಕಡೆ ಹಾಕಿ ನೋಡಿ ಎಲ್ಲದು ಒಂದು ಕಡೆ ಹಾಕಿ ಎಲ್ಲದು ಅಂತಂದರೆ ಎಕ್ಸ್ ವೈ 50 ಓಕೆನಾ ನೋಡಿ ಎಷ್ಟಾಗುತ್ತೆ ಅಂತ 14x ಪ್ಲಸ್ 6x ಇದು ಈ ಕಡೆ ಬಂದಿದೆ ನೆಕ್ಸ್ಟ್ ಇದು ಈ ಕಡೆ ಹಾಕಿ ಮೈನಸ್ 10y ಪ್ಲಸ್ 2y ಪ್ಲಸ್ 34 ಮೈನಸ್ 50 ಇಸ್ ಈಕ್ವಲ್ ಟು 0 ಎಷ್ಟಾಗುತ್ತೆ ನಿಮಗೆ ಎಷ್ಟಾಗುತ್ತೆ 20 ಆಗುತ್ತಲ್ಲ 20x ಮೈನಸ್ 8y ಮೈನಸ್ 16 ಇಸ್ ಈಕ್ವಲ್ ಟು 0 ಇದು ಎದರಿಂದ ಡಿವೈಡ್ ಆಗುತ್ತೆ ಇದು 4 ಇಂದ ಡಿವೈಡ್ ಆಗುತ್ತೆ 4 ಇಂದ ಎಷ್ಟು 4 5s 4 4s 4 2s ಓಕೆನಾ 4 4s ಓಕೆನಾ ಇಷ್ಟು ನಿಮಗೆ ಈಕ್ವೇಷನ್ ಆಫ್ ಎ ಲೈನ್ ಆಗುತ್ತೆ ಐ ಥಿಂಕ್ ಇದು -3 ಆಗಬೇಕು ನೋಡ್ಕೊಳ್ಳಿ ಏನಿದೆ ಅಂತ ಕ್ವಶನಲ್ಲಿ ಓಕೆನಾ ಫೈಂಡ್ ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ನೋಡ್ಕೊಳ್ಳಿ ಇನ್ ದ ರೇಷಿಯೋ 3:1 ಇಂಟರ್ನಲಿ ಸೊ ನೋಡ್ಕೊಳ್ಳಿ ರೇಷಿಯೋ ಬಗ್ಗೆ ಮಾತಾಡ್ತಾರೆ ರೇಷಿಯೋ ಅಂತಂದರೆ ನೀವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಬೇಕು ಓಕೆನಾ 3:1 ಇದಿಷ್ಟು ಕೊಟ್ಟಿದ್ದಾರೆ 4, -3 ಇದಿಷ್ಟು ಕೊಟ್ಟಿದ್ದಾರೆ 8, 5 ಪಿ ಎಷ್ಟು ಕೊಟ್ಟಿದ್ದಾರೆ x, y ಕೊಟ್ಟಿದ್ದಾರೆ ಓಕೆನಾ ಸೊ ಫಾರ್ಮುಲಾ ಏನು ಪಿ ಆಫ್ x, y ಇಸ್ ಈಕ್ವಲ್ ಟು ಏನು m1 x2 ಪ್ಲಸ್ m2 x1 m1 ಪ್ಲಸ್ m2 ಓಕೆನಾ m1 y2 ಪ್ಲಸ್ m2 y1 m1 ಪ್ಲಸ್ m2 ಓಕೆನಾ ಇದು ಸೆಕ್ಷನ್ ಫಾರ್ಮುಲಾ ಏನು ಪಿ ಆಫ್ x, y m1 ಎಷ್ಟು 3 ಆಫ್ ಇದು ನಿಮಗೆ ಇದು x1 y1 ಇದು x2 y2 ಓಕೆನಾ ಎಷ್ಟು ಬರುತ್ತೆ ನೋಡ್ಕೊಳ್ಳಿ x2 ಎಷ್ಟು 8 ಪ್ಲಸ್ m2 ಎಷ್ಟು 1 ಆಫ್ x1 ಎಷ್ಟು 4 3 ಪ್ಲಸ್ 1 ಇದು ಅಷ್ಟೇ 3 ಪ್ಲಸ್ 1 m1 ಎಷ್ಟು 3 ಆಫ್ y2 ಎಷ್ಟು 5 m2 1 y1 -3 ಓಕೆನಾ 24 ಪ್ಲಸ್ 4/4 ಇದೆಷ್ಟು 15 -3/4
ಇದೆಷ್ಟಾಗುತ್ತೆ 7 ನೋಡ್ಕೊಳ್ಳಿ. ಎಸ್ 28 ಅಂತ ಅಂದರೆ 7 ಇದೆಷ್ಟಾಗುತ್ತೆ, ಇದು 12 ಆಗುತ್ತೆ, 3 ಓಕೆನಾ, 7, 3 ಓಕೆನಾ. ನೆಕ್ಸ್ಟ್ ನೋಡ್ಕೊಳ್ಳಿ 7, 3. ನೆಕ್ಸ್ಟ್ ಕ್ಯೂ ಈಸ್ ಅ ಇಕ್ವಿಡಿಸ್ಟೆನ್ಸ್ ಫ್ರಮ್, ಓಕೆನಾ. ನೋಡಿ ಕ್ಯೂ ಈಸ್ ಅ ಇಕ್ವಿಡಿಸ್ಟೆನ್ಸ್ ಅಂತ ಅಂದರೆ ಇಕ್ವಿಡಿಸ್ಟೆನ್ಸ್ ನೋಡ್ಕೊಳ್ಳಿ. ಕ್ಯೂ ಈಸ್ ಅ ಇಕ್ವಿಡಿಸ್ಟೆನ್ಸ್ ಯಾವುದಕ್ಕೆ, ಪಿ ಮತ್ತು ಆರಿಗೆ. ಪಿ ಮತ್ತು ಆರಿಗೆ ಕ್ಯೂ ಅನ್ನೋದು ಒಂದು ಇಕ್ವಿಡಿಸ್ಟೆನ್ಸ್ ಅಂತೆ, ಓಕೆನಾ. ಸೊ ಪಿ ಪಾಯಿಂಟ್ 5, -3, ಆರ್ ಪಾಯಿಂಟ್ x, 6. ಕ್ಯೂ ಎಷ್ಟು 0, 1. ನಿಮಗೆ ಗೊತ್ತು ಇಕ್ವಿಡಿಸ್ಟೆನ್ಸ್ ಅಂತ ಅಂದರೆ ಇಕ್ವಿಡಿಸ್ಟೆನ್ಸ್ ಗಿವನ್ ದಟ್ ಇಕ್ವಿಡಿಸ್ಟೆಂಟ್ ಎಷ್ಟು, ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್. ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ರೂಟ್ ಆಫ್ ಎಷ್ಟು, x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇದು x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇದೆಷ್ಟು ಬರುತ್ತೆ ನೋಡ್ಕೊಳ್ಳಿ. ಪಿ ಕ್ಯೂ ಅಂತಂದರೆ ಇದಿಷ್ಟು ಮಾತ್ರ ತಗೊಳ್ಳಿ, ಓಕೆನಾ. ಇದಿಷ್ಟು ಮಾತ್ರ ಪಿ ಕ್ಯೂ, ಓಕೆ. ಕ್ಯೂ ಆರ್ ಅಂತಂದರೆ ಇಷ್ಟು ಮಾತ್ರ ಕ್ಯೂ ಆರ್, ಓಕೆನಾ. ಸೊ ನೋಡೋಣ ಇದಕ್ಕೀಗ ಇದು x1 y1 x2 y2 ನೋಡೋಣ ಎಷ್ಟು ಬರುತ್ತೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಳ್ಳಿ ಎರಡು ಕಡೆನೂ, ಓಕೆನಾ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಎಷ್ಟಾಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇದೆಷ್ಟು ಬರುತ್ತೆ. x2 ಅಂತಂದರೆ 0 - 5 ಹೋಲ್ ಸ್ಕ್ವೇರ್, y2 ಅಂತಂದರೆ 1 - 3 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ. ಇದು ಈಗ ನೆಕ್ಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಏನು ಚೇಂಜ್ ಮಾಡ್ಕೊಳ್ಳಿ ಅಂತಂದರೆ ಇದೀಗ x1 y1 ಇದೀಗ x1 y1 ಇದು x2 y2, ಓಕೆನಾ. ಸೊ ಎಷ್ಟು ಬರುತ್ತೆ, x2 ಅಂತಂದರೆ x - 0 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತಂದರೆ 6 - 1 ಹೋಲ್ ಸ್ಕ್ವೇರ್. ಎಷ್ಟು ಬರುತ್ತೆ, ಇದು 25 ಬರುತ್ತೆ. ಇದು 4 ಸ್ಕ್ವೇರ್ 16 ಬರುತ್ತೆ. ಇದು ಎಷ್ಟು ಬರುತ್ತೆ ನಿಮಗೆ, x ಸ್ಕ್ವೇರ್ ಪ್ಲಸ್ 25 ಕ್ಯಾನ್ಸಲ್ ಆಗಿ x ಸ್ಕ್ವೇರ್ ಇಸ್ ಈಕ್ವಲ್ ಟು 16, x ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ವ್ಯಾಲ್ಯೂ ಬರುತ್ತೆ. ಹಂಗಾರೆ ಎಕ್ಸ್ನ ವ್ಯಾಲ್ಯೂ ಎಷ್ಟು, ಪ್ಲಸ್ ಆರ್ ಮೈನಸ್ 4. ಇದು ತೊಗೊಂಡೋಗಿ ಇದನ್ನು ತೊಗೊಂಡೋಗಿ ಏನು ಮಾಡಬೇಕು, ಇದನ್ನು ತೊಗೊಂಡೋಗಿ ಏನು ಮಾಡ್ತೀರಾ, ಎಕ್ಸ್ನ ವ್ಯಾಲ್ಯೂ ಹಾಕಿದ್ಮೇಲೆ ಕ್ಯೂ ಆರ್ ಕಂಡುಹಿಡೀರಿ, ಪಿ ಆರ್ ಕಂಡುಹಿಡೀರಿ. ನಿಮ್ಮದೇ ಆನ್ಸರ್, ಓಕೆನಾ. ನೀವೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒಂದು ಸೆಕೆಂಡ, ಓಕೆ. ನೆಕ್ಸ್ಟ್ ನೋಡ್ಕೊಳ್ಳಿ. ಏನಂತ ಹೇಳ್ತಿದ್ದಾರೆ, ಫೈಂಡ್ ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ವೇರ್ ಎ ಬಿ ಈಸ್ ಅ ಡಯಾಮೀಟರ್. ನೋಡಿ ಎ ಬಿ ಈಸ್ ಅ ಡಯಾಮೀಟರ್ ಅಂತ ಅಂದರೆ ಒಂದು ಸರ್ಕಲ್ ತಗೊಳ್ಳಿ, ಓಕೆನಾ. ಒಂದು ಸರ್ಕಲ್ ತಗೊಳ್ಳಿ, ಸರ್ಕಲ್ದು ರೇಡಿಯಸ್ ಎಷ್ಟಂತೆ, ಸರ್ಕಲ್ದು ಡಯಾಮೀಟರ್ ಅಂತೆ, ಎ ಬಿ ಡಯಾಮೀಟರ್ ಅಂತೆ, ಓಕೆನಾ. ಎ ಬಿ ಡಯಾಮೀಟರ್. ನೆಕ್ಸ್ಟ್ ಹೂ ಸೆಂಟರ್ ಈಸ್, ನೋಡಿ ಸೆಂಟರ್ ಎಷ್ಟಂತ, ಸೆಂಟರ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. 2, -3 ಕೊಟ್ಟಿದ್ದಾರೆ. ಅವ್ರೇನು ಕೇಳ್ತಾರೆ, ಎ ಪಾಯಿಂಟ್ ಕೇಳ್ತಾರೆ. ಎ ಪಾಯಿಂಟ್ ಹೆಂಗೆ ಬರ್ಕೊತೀರಾ, x1 y1. ಬಿ ಎಷ್ಟು, ಬಿ 1, 4 ಕರೆಕ್ಟ್ ಇದೆಯಾ. ಸೊ ಹೆಂಗೆ ಬರೀತೀವಿ ಇದನ್ನ, ಇದು x2 y2 ಕರೆಕ್ಟ್ ಇದೆಯಾ. ಸೊ ನೋಡ್ಕೊಳ್ಳಿ ಏನು ಫಾರ್ಮುಲಾ, ಪಿ ಆಫ್ x, y ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2, m1 y2 ಪ್ಲಸ್ m2 y1 m1 ಪ್ಲಸ್ m2, ಓಕೆನಾ. ಸೊ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ, ಪಾಯಿಂಟ್ ಪಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 2, -3 ಕೊಟ್ಟಿದ್ದಾರೆ, ಕರೆಕ್ಟ್ ಇದೆಯಾ. ನೆಕ್ಸ್ಟ್ ರೇಷಿಯೋ ಎಷ್ಟು, ರೇಷಿಯೋ ನಿಮಗೆ ಇಲ್ಲಿ ನಿಮಗೆ 1:1 ಇರುತ್ತೆ. ಯಾಕೆ, ನಿಮಗೆ ಇಲ್ಲಿಂದ ರೇಡಿಯಸ್ ನೋಡ್ಕೊಳ್ಳಿ, ಪಿ ಇಂದ ನಿಮಗೆ ಗೊತ್ತು ಎ ಪಿ ಇಸ್ ಈಕ್ವಲ್ ಟು ಪಿ ಬಿ, ಹೌದಾ. ರೇಷಿಯೋ ಯಾಕೆಂದರೆ ಸೇಮ್ ಇರುತ್ತೆ, ರೇಡಿಯಸ್ ನಿಮಗೆ ಎ ಪಿನೂ ರೇಡಿಯಸ್ಸೇ, ಪಿ ಬಿನೂ ರೇಡಿಯಸ್. ಹಂಗಾಗಿ 1:1. ನೀವು ಅಂದ್ಕೊಬೋದು ಇಲ್ಲಿಗೆ ಯಾಕೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಲ್ಲ ಅಂತ. ಇಲ್ಲಿ ಯಾವಾಗ ನಿಮಗೆ ರೇಷಿಯೋ ಸಿಗುತ್ತೋ, ರೇಷಿಯೋ ಎಷ್ಟಿದೆ 1:1 ಅಲ್ವಾ, ಅಂಥ ಟೈಮಲ್ಲಿ ನೀವು ಏನು ಮಾಡಬೇಕು, ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಬೇಕಾಗತ್ತೆ, ಓಕೆನಾ. ಇದೇನು ಬರುತ್ತೆ ನಿಮಗೆ, ಮಿಡ್ ಪಾಯಿಂಟ್ ಫಾರ್ಮುಲಾನೇ ಬರುತ್ತೆ. ಮಿಡ್ ಪಾಯಿಂಟ್ ಫಾರ್ಮುಲಾ ಏನು ಬರೆಯೋಣ, ಮಿಡ್ ಪಾಯಿಂಟ್ ಫಾರ್ಮುಲಾ x1 ಪ್ಲಸ್ x2/2 y1 ಪ್ಲಸ್ y2/2, ಓಕೆನಾ. ಸೊ ನೋಡ್ಕೊಳ್ಳಿ ಏನು ಬರುತ್ತೆ ಅಂತ, x1 ಪ್ಲಸ್ x2/2 y1 ಪ್ಲಸ್ y2/2. x1 ಎಷ್ಟು,
x1 ಗೊತ್ತಿಲ್ಲ, ಪ್ಲಸ್ x2 ಎಷ್ಟು 1/2, y1 ಎಷ್ಟು y1 ಪ್ಲಸ್ 4/2. ನಿಮಗೆ ಗೊತ್ತು ಎಕ್ಸ್ನ ಕೋಆರ್ಡಿನೇಟ್ಗೆ ಈಕ್ವಲ್ x1 ಪ್ಲಸ್ 1/2 ಇಸ್ ಈಕ್ವಲ್ ಟು 2. ಇದು ಈ ಕಡೆ ಹೋಯ್ತಂದರೆ x1 ಪ್ಲಸ್ 1 ಇಸ್ ಈಕ್ವಲ್ ಟು 4, x1 ಇಸ್ ಈಕ್ವಲ್ ಟು ಎಷ್ಟು ಪ್ಲಸ್ 3 ಆಗಿರುತ್ತೆ. ನೆಕ್ಸ್ಟ್ y1 ಪ್ಲಸ್ 4/2 ಇಸ್ ಈಕ್ವಲ್ ಟು -3. ಇದು ಈ ಕಡೆ ಹೋಯ್ತಂತಂದರೆ y1 ಪ್ಲಸ್ 4 ಇಸ್ ಈಕ್ವಲ್ ಟು -6, y1 ಇಸ್ ಈಕ್ವಲ್ ಟು -10. ಓಕೆನಾ, ಗೊತ್ತಾಗ್ತಾ? ಕೋಆರ್ಡಿನೇಟ್ಸ್ ಏನಂಗಾರೆ ಎ ಮತ್ತು ಬಿ ಇದು. ಎದು ನಿಮಗೆ ಎ ಪಾಯಿಂಟ್ ಎಷ್ಟಂಗಾರೆ 3, -10. ಓಕೆನಾ. ನೆಕ್ಸ್ಟ್ ಶೋ ದ ಅರೇಂಜ್ಮೆಂಟ್ ಆಫ್ ದ ಡೆಸ್ಕ್. ಇವರು 3 ಜನ ಎ ಬಿ ಸಿ ಅನ್ನೋರು ಸ್ಟ್ರೈಟ್ ಲೈನಲ್ಲಿ ಇದ್ದಾರಾ ಅಂತ. ಸ್ಟ್ರೈಟ್ ಲೈನ್ ಕಂಡೀಷನ್ ಏನು? ಸ್ಟ್ರೈಟ್ ಲೈನ್ ಕಂಡೀಷನ್ನು ಎ ಸಿ ಇಸ್ ಈಕ್ವಲ್ ಟು 3 ಪಾಯಿಂಟ್ ಅಂತ ಅಂದ್ಕೊಳ್ಳಿ, ಎ ಬಿ ಸಿ ಅಂತ. ಎ ಮತ್ತು ಬಿ ಮತ್ತು ಸಿ ಕಂಡೀಷನ್ ಇದ್ದಾರೆ ಅಂತಂದರೆ ಸ್ಟ್ರೈಟ್ ಲೈನ್ ಆಗಬೇಕು ಅಂದರೆ ಕಂಡೀಷನ್ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಆಗಿರಬೇಕು. ಹಿಂಗಾಗಿತ್ತು ಅಂದ್ರೆ ಮಾತ್ರ ಸ್ಟ್ರೈಟ್ ಲೈನ್ ಇದ್ದಾರೆ ಅಂತ. ಎ ಎಷ್ಟು 3,1, ಬಿ ಎಷ್ಟು 6,4, ಸಿ ಎಷ್ಟು 8,6. ಓಕೆನಾ. ನೀವು ಫಸ್ಟ್ ಏನು ಮಾಡಬೇಕು, ಈಗ ಎ ಸಿ ಕಂಡು ಹಿಡ್ಕೊಬೇಕು. ಓಕೆನಾ. ಫಸ್ಟ್ ಕನ್ಸಿಡರ್ ಏನು ಮಾಡ್ತೀರಾ, ಎ ಸಿ. ಕನ್ಸಿಡರ್ ಎ ಸಿ. ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಎ ಸಿ ಪಾಯಿಂಟ್ ಬರ್ಕೊಳ್ಳೋಣ. ಇದು ಎ, ಇದು ಸಿ. ಎ ಎಷ್ಟು 3,1, ಸಿ ಎಷ್ಟು 8,6 ಆಗಿರುತ್ತೆ. ಓಕೆನಾ. ಸೊ ಇದೇನಾಗಿರುತ್ತೆ, ಇದು x1 y1, ಇದು x2 y2. ಓಕೆನಾ. ಆಯಿತು. x2 ಎಷ್ಟು 8 ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y2 ಎಷ್ಟು 6 ಮೈನಸ್ 1 ಹೋಲ್ ಸ್ಕ್ವೇರ್. ಎಷ್ಟು ಬರುತ್ತೆ ನಿಮಗೆ? ಸೊ 5 ಸ್ಕ್ವೇರ್ 25, ಇದೆಷ್ಟು 5 ಸ್ಕ್ವೇರ್ 25. ಹೆಂಗೆ ಬರೀತೀರಾ? √50 ಕ್ಯಾನ್ ಬಿ ರಿಟನ್ ಆಸ್ 5√2 ಅಂತ ಬರೀತೀರಾ. ಕರೆಕ್ಟ್ ಇದೆಯಾ? ನೆಕ್ಸ್ಟ್ ಹೆಂಗೆ ಕನ್ಸಿಡರ್ ಮಾಡಬೇಕು, ನೆಕ್ಸ್ಟ್ ಎ ಬಿ ಕಂಡುಹಿಡಬೇಕು. ಎ ಬಿ ಇಸ್ ಈಕ್ವಲ್ ಟು ಕನ್ಸಿಡರ್. ಓಕೆನಾ. ಎ ಬಿ ಇಸ್ ಈಕ್ವಲ್ ಟು ಏನು ಮಾಡ್ತೀರಾ, ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಕರೆಕ್ಟ್ ಇದೆಯಾ? ಸೊ ಸ್ಕ್ವೇರ್ ರೂಟ್ ಆಫ್ ಇದು ಎ, ಇದು ಬಿ. ಏನು ಎ ಅಂದರೆ 3,1, ಬಿ ಅಂದರೆ ಎಷ್ಟು 6,4. ಸೊ ನೋಡಿ x2 ಮೈನಸ್ x1, x2 ಅಂದರೆ ಎಷ್ಟು 6 ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ ಎಷ್ಟು 4 ಮೈನಸ್ 1 ಹೋಲ್ ಸ್ಕ್ವೇರ್. ಎಷ್ಟು ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಎಷ್ಟು ಬರುತ್ತೆ ನಿಮಗೆ? √9 ಪ್ಲಸ್ 9 √18 ಕ್ಯಾನ್ ಬಿ ರಿಟನ್ ಆಸ್ 3√2 ಅಂತ. ಓಕೆನಾ. ನೆಕ್ಸ್ಟ್ ಏನು ಕಂಡುಹಿಡಬೇಕಂತೆ, ಬಿ ಸಿ ಕಂಡುಹಿಡ್ಕೊಬೇಕಂತೆ. ನೋಡ್ಕೊಳ್ಳಿ ಬಿ ಸಿ, ಸೇಮ್ ಫಾರ್ಮುಲಾ. ಸೊ ನೋಡ್ಕೊಳ್ಳಿ ಬಿ ಸಿ. ಬಿ ಎಷ್ಟು? ಬಿ ನಿಮಗೆ 6,4, ಸಿ ಎಷ್ಟು 8,6. ಕರೆಕ್ಟ್ ಇದೆಯಾ? ಸೊ ಫಾರ್ಮುಲಾ ನಿಮಗೆ ಗೊತ್ತು, 8 ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ 6 ಮೈನಸ್ 4 ಹೋಲ್ ಸ್ಕ್ವೇರ್. ಏನು ಬರುತ್ತೆ? √2 ಸ್ಕ್ವೇರ್ 2 ಸ್ಕ್ವೇರ್ 4 ಪ್ಲಸ್ 4 √8. ಹೆಂಗೆ ಬರೀತೀರಾ? 2√2 ಅಂತ ಬರೀತೀರಾ. ನಿಮಗೆ ಗೊತ್ತು ಎ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ. ಎಷ್ಟು ಬರ್ತಿದೆ? ಇಲ್ಲಿ 5√2 ಇದೆ, ಇಲ್ಲಿ ಅಷ್ಟೇ 3√2 ಇದೆ, ಇಲ್ಲಿ 2√2 ಇದೆ. ಹಂಗಾರೆ ಎಷ್ಟು ಬರುತ್ತೆ? 5√2 ಇಸ್ ಈಕ್ವಲ್ ಟು 5√2 ಬರುತ್ತೆ. ಇಟ್ಸ್ ಏನಪ್ಪ, ದೇರ್ ಫೋರ್ ಎ ಬಿ ಸಿ ಈಸ್ ಎ ಕೊಲಿನಿಯರ್. ಆಯಿತಾ? ಕೊಲಿನಿಯರ್ ಅಂತಂದರೆ ಸ್ಟ್ರೈಟ್ ಲೈನ್ ಇರಬೇಕು. ಸೊ ಸೇಮ್ ಅದೇ ಥರ ಇನ್ನೊಂದು ಕ್ವಶನ್ ಕೊಟ್ಟಿದ್ದೀನಿ, ಕೊಲಿನಿಯರ್ ಇದೇ ಫಾರ್ಮಲ್ಲಿ ಬಂತಂದರೆ ಕೊಲಿನಿಯರ್ ಆಗಿರುತ್ತೆ. ಇದು ನೀವೇ ಮಾಡ್ಬೇಕು 7th ಒನ್. ಓಕೆನಾ. ಚೆಕ್ ಏನಂತ ಹೇಳ್ತಿದ್ದಾರೆ ನೋಡ್ಕೊಳ್ಳಿ. ನೋಡ್ಕೊಳ್ಳಿ. ಚೆಕ್ ವೆದರ್ ಐಸೋಸೆಲಸ್ ಆಗುತ್ತಾ ಅಂತ. ಐಸೋಸೆಲಸ್ ಆಗುತ್ತಾ ಅಂತ ಅಂದರೆ ಕಂಡೀಷನ್ ಏನಾಗಿರುತ್ತೆ? ಐಸೋಸೆಲಸ್ ಆಗುತ್ತಾ ಅಂದರೆ ಕಂಡೀಷನ್ ಏನಾಗಿರುತ್ತೆ ಅಂತಂದರೆ ನೋಡ್ಕೊಳ್ಳಿ. ಓಕೆ, ಇದು ಐಸೋಸೆಲಸ್ ಅಂದರೆ ಏನು ಕಂಡೀಷನ್ನು? ಎ ಬಿ ಸಿ ನಿಮಗೆ ಗೊತ್ತು, ಎನಿ 2 ಸೈಡ್ ಈಕ್ವಲ್ ಆಗಿರಬೇಕು. ಎನಿ 2 ಸೈಡ್ ಈಕ್ವಲ್ ಆಗಿರಬೇಕು. ಥರ್ಡ್ ಸೈಡ್ ಡಿಫ್ರೆಂಟ್ ಇರಬೇಕು. ನಿಮಗೆ ಗೊತ್ತು. ಫಸ್ಟ್ ಏನು ಮಾಡೋಣ, ಎ ಬಿ ಮಾಡೋಣ. ಎ ಬಿ ಫಾರ್ಮುಲಾ ಏನು? ಎ ಎಷ್ಟು 5, -2,
ಬಿ ಎಷ್ಟು 6,4, ಸಿ ಎಷ್ಟು 7, -2. ಓಕೆನಾ. ಫಸ್ಟ್ ಏನು ಮಾಡೋಣ, ಎ ಬಿ ಕಂಡುಹಿಡಿಯೋಣ. ಎ ಬಿ ಎಷ್ಟು 5, ಬಿ ಎಷ್ಟು 6,4. ಹೌದಾ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. x2 ಎಷ್ಟು, x2 ನಿಮಗೆ 6 - 5 ಹೋಲ್ ಸ್ಕ್ವೇರ್ ಪ್ಲಸ್ y2 ಎಷ್ಟು 4 - 2 ಹೋಲ್ ಸ್ಕ್ವೇರ್. ಎಷ್ಟು ಬರುತ್ತೆ, 1 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಎಷ್ಟು 36, ಎಷ್ಟು ಬರುತ್ತೆ 37 ಬರುತ್ತೆ. ಓಕೆನಾ. ಫಸ್ಟ್ ಎ ಬಿ ಕಂಡುಹಿಡ್ಕೊಂಡ್ರೆ ನೆಕ್ಸ್ಟ್ ಬಿ ಸಿ ಕಂಡುಹಿಡ್ಕೊಳ್ಳೋಣ. ಬಿ ಸಿ ಈಸ್ ಈಕ್ವಲ್ ಟು ಸೇಮ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ವೈ ನೋಡಿ ಎಷ್ಟು ಬರುತ್ತೆ ಅಂತ ಬಿ ಸಿ ಇಲ್ಲೇ ಕಾಣಿಸ್ತೀಯಲ್ಲ, ಇಲ್ಲೇ ಪಾಯಿಂಟ್ಸ್ ಬರೋಣ. ಇದು x1 y1, ಇದು x2 y2. ಓಕೆನಾ. ಸೊ ಏನು ಬರುತ್ತೆ, x2 ಅಂದರೆ ಎಷ್ಟು 7 - 6 ಹೋಲ್ ಸ್ಕ್ವೇರ್ ಪ್ಲಸ್ ಎಷ್ಟು ಬರುತ್ತೆ -2 - 4 ಹೋಲ್ ಸ್ಕ್ವೇರ್. ಎಷ್ಟು ಬರುತ್ತೆ 1 ಸ್ಕ್ವೇರ್ ಪ್ಲಸ್ 36 ಈಸ್ ಈಕ್ವಲ್ ಟು √37 ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, ಎ ಸಿ ಮಾಡ್ತೀರಾ. ಎ ಸಿ ಈಸ್ ಈಕ್ವಲ್ ಟು ಪಾಯಿಂಟ್ ಸೇಮ್, ಇದನ್ನ x1 y1 ಮಾಡ್ಕೊಳ್ಳಿ. ನಿಮ್ಮಿಷ್ಟ ಯಾವ್ದಾರು ತೊಗೊಳ್ಳಿ. ಇಲ್ಲಿ x2 y2 ತೊಗೊಳ್ಳಿ. ಓಕೆನಾ. ಸೇಮ್ ಬರುತ್ತೆ ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಎಷ್ಟು x2 - x1 ಅಂದರೆ x2 ಅಂತಂದರೆ 5 - 7 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ -2 -2 ಹೋಲ್ ಸ್ಕ್ವೇರ್. ಎಷ್ಟು ಬರುತ್ತೆ ನಿಮಗೆ ಇಲ್ಲಿ 2 ಸ್ಕ್ವೇರ್ ಪ್ಲಸ್ 0 ಎಷ್ಟು ಬರುತ್ತೆ √4 ಈಸ್ ಈಕ್ವಲ್ ಟು √2 ಬರುತ್ತೆ. ಪ್ಲಸ್ ನೋಡಿ √4 ಈಸ್ ಈಕ್ವಲ್ ಟು 2 ಬರುತ್ತೆ. ದೇರ್ ಫೋರ್ ನಿಮಗೆ ಕಾಣಿಸುತ್ತೆ ಇಲ್ಲಿ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ನಾಟ್ ಈಕ್ವಲ್ ಟು ಎ ಸಿ. ದೇರ್ ಫೋರ್ ಎ ಬಿ ಸಿ ಈಸ್ ಎ ಐಸೋಸೆಲಸ್ ಟ್ರಯಾಂಗಲ್. ಓಕೆನಾ. ನೆಕ್ಸ್ಟ್ ಇಷ್ಟೇನಾ, ಇಷ್ಟೇ ಕೊಟ್ಟಿದ್ದಲ್ವಾ. ಓಕೆ ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಯಾವ್ದಾದ್ರು ಗೊತ್ತಾಗಿಲ್ಲ ಅಂದರೆ ಕೇಳಿ. ಓಕೆನಾ. ಥ್ಯಾಂಕ್ ಯು.